ಹಲೋ ಗೈಸ್, ತುಂಬಾ ಪಿಂಕ್ ಆಯ್ತು ಅಲ್ಲ, ಅಷ್ಟೊತ್ತಷ್ಟಲ್ಲೆಲ್ಲ ಒಟ್ಟಾಗಿರುತ್ತೆ. ಸ್ವಲ್ಪ ನೀನೊಬ್ಳೆ ಮಿಸ್ಟೇಕ್ ಮಾಡ್ತಾ ನೋಡ್ಕೊಂಡೆ ಡ್ರಾ ಮಾಡಿ, ಪರವಾಗಿಲ್ಲ. ಭವಿಷ್ಯ ಚಿಕ್ಕ ವಯಸ್ಸಲ್ಲಿ ಹಿಂಗೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಬೆಳಗ್ಗೆ ರೆಡಿ ಆಗಿದ್ದೀವಿ, ಸ್ನಾನ ಮಾಡಿಕೊಂಡು. ಭವಿಷ್ಯನೂ ರೆಡಿ ಆಗಿದ್ದಾಳೆ. ಅವಳು ಇವತ್ತು ಕಾಲೇಜಿನಲ್ಲಿ ಒಂದು ಏನಂತಾರೆ ಅದನ್ನು ಥೀಮ್ ರಿವೀಲ್ ಡ್ಯಾನ್ಸ್ ಇದೆಯಂತೆ ಗೈಸ್. ರೋಡಲ್ಲಿ ಡ್ಯಾನ್ಸ್ ಆಡ್ತಾರೆ ಅಂತ ಅವ್ರ ಕಾಲೇಜ್ ರೋಡಲ್ಲಿ ಡ್ಯಾನ್ಸ್ ಆಡ್ತಾರಂತೆ. ಸೊ ಹಿಂಗೆ ರೆಡಿ ಆಗಿದ್ದಾಳೆ. ದೂರದಿಂದಲೇ ತೋರಿಸು. ತುಂಬ ಪಿಂಕ್ ಆಯಿತು ಭವಿಷ್ಯ. ಅದು ಹೋಗ್ಬಿಡುತ್ತೆ ಡ್ಯಾನ್ಸ್ ಆಡೋ ಅಷ್ಟರಲ್ಲಿ ಹೋಗ್ಬಿಡುತ್ತೆ. ಬಟ್ ಅದು ಹೆಂಗೆ ಕ್ಯಾರಿ ಮಾಡ್ತಾಳೆ ಕಾಲೇಜ್ನಲ್ಲಿ ಯಾರು ಕೇಳಲ್ವಾ ಅಂತ ನನಗೆ ಗೊತ್ತು ಗಾಯ್ಸ್, ಹೆಂಗೆ ನೋಡ್ಕೋಬೇಕು, ಹೆಂಗೆ ಎಷ್ಟು ಹಾಕಿದ್ರೆ ಎಷ್ಟು ಆಗುತ್ತೆ ಒಂದು 2 ಅವರ್ ಆದಮೇಲೆ ಅಂತ ಎಲ್ಲ. ಅದಕ್ಕೆ ಅದು ಕ್ಲಾಸಲ್ಲೆಲ್ಲ ಹಿಂಗೆಲ್ಲ ಮಲ್ಕೊಂಡು ಹಿಂಗೆಲ್ಲ ಕೂತ್ಕೊಂಡು ಅಂತ ಕೇಳಿಸ್ಕೊತಿರ್ತೀನಲ್ಲ, ಅಷ್ಟೊತ್ತಷ್ಟಲ್ಲೆಲ್ಲ ಒಟ್ಟಾಗಿರುತ್ತೆ. ಆಮೇಲೆ ಸರಿ ಹೋಗುತ್ತೆ ಮೇಕಪ್ಪು. ಸೊ ಅದಕ್ಕೆ ಜಾಸ್ತಿ ಮಾಡ್ಕೋಬೇಕು ಎಲ್ಲರೂ. ನೀವು ಅಷ್ಟೇ, ಎಲ್ಲರೂ ಹೋಗ್ಬೇಕಂದ್ರೆ ಈ ಥರ ಜಾಸ್ತಿ ಮೇಕಪ್ ಮಾಡ್ಕೊಳ್ಳಿ. ಹೋಗಿ ಅಲ್ಲಿ ಅಟೆಂಡ್ ಮಾಡೋ ಅಷ್ಟರಲ್ಲಿ ಫಂಕ್ಷನಲ್ಲಿ ಹೋಗ್ಬಿಟ್ಟಿರುತ್ತೆ ಎಲ್ಲ ಮೇಕಪ್ಪು. ಅಷ್ಟೇ ಗೈಸ್, ಇವಾಗ ಹೋಗಿ ಬಿಟ್ಬಿಟ್ಟು ಬರಬೇಕು ಗೈಸ್. ಟಿಫನ್ ಬಂದ್ಬಿಟ್ಟು ಕ್ಯಾರೆಟು ಮತ್ತು ಹೆಸರು ಕಾಳು ಮತ್ತು ಕಡಲೆಕಾಳು ಹಾಕ್ಬಿಟ್ಟು ದೋಸೆ ಮಾಡಿದ್ದೆ. ಸೊ ದೋಸೆ ಆ್ಯಂಡ್ ಚಟ್ನಿ ಟಿಫನ್ನು. ಬೇಗ ಬಾ. ನನಗೆ ಗೊತ್ತಿಲ್ಲ, ನೀನು ತಾನೇ ಇಟ್ಕೊಂಡು ಓಡಾಡ್ತಿದ್ದಿ. ಹುಡುಕ್ಬೇಕು ನೋಡಿ ಗೈಸ್. ಈ ಥರ ಕಾಣಿಸ್ತಿದೆ ಡ್ರೆಸ್ ಅವಳದು. ಆ ಜಾಕೆಟ್ ನಿನ್ನೆ ತಗೊಂಡಿದ್ದು ಗೈಸ್. ಅರ್ಜೆಂಟಾಗಿ ಬೇಕೇ ಬೇಕು ಅಂತ ಕೊಡಿಸ್ಕೊಂಡು ಗೈಸ್. ಹೋಗೋಣ. ಆ ಮಣಿನೂ ಅಂಟಿಸ್ಕೊತಾಳಂತೆ. ನಾನು ಅಂಟಿಸ್ಕೊಳ್ಳಲ್ಲ. ನೀನು ಅಂಟಿಸ್ಕೊಳ್ಳಲ್ಲ ಅಂದರೆ ಮತ್ತೆ ಇನ್ನೇನಿಗೆ ತೊಗೊಂಡೋಗ್ತಾ ನನ್ನ ಫ್ರೆಂಡ್ಸಿಗೆ. ಓಕೆ, ನನಗೆ ತೊಗೊಂಡು ಹೋಗ್ಬೇಕು. ಓಕೆನಾ? ದಾನ ಧರ್ಮ ಎಲ್ಲ ಮಾಡಿಬಿಟ್ಟು ಮನೆಗಳನ್ನೆಲ್ಲ ಖಾಲಿ ಮಾಡಿಟ್ಕೋಬೇಕು. ಮನೆಯಲ್ಲಿ ಉಳಿಸ್ಕೋಬಾರ್ದು. ಅಮ್ಮ ಚಾರ್ಜರ್ ಕೊಡಮ್ಮ. ಟೈಮ್ ನನ್ನ ಹತ್ರ ಚಾರ್ಜರ್ ಇಲ್ಲ ಇವತ್ತು. ಗೈಸ್, ಭವಿಷ್ಯನ ಬಿಟ್ಬಿಟ್ಟು ಬಂದಾಯಿತು. ನಂದು ಟಿಫನ್ ಆಯಿತು. ನಾವು ಯಜಮಾನ್ರು ಬಂದು ಅವರು ಟಿಫನ್ ತಿಂದ್ಕೊಂಡ್ರು. ಇವಾಗ ಮಧ್ಯಾಹ್ನದ್ದು ಊಟ ರೆಡಿ ಮಾಡ್ತಾ ಇದ್ದೆ. ಇವತ್ತು ಒಂದು ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಟ್ಸ್ ವೆರಿ ಈಸಿ ಬಟ್ ಟೇಸ್ಟಿ ಆಗಿರುತ್ತೆ. ಸೊ ಅದು ಬಂದ್ಬಿಟ್ಟು ಎಗ್ ರೆಸಿಪಿ. ಏನು ಮಾಡಬೇಕು ಅಂತ ಅಂದರೆ, ಇದು ಬಂದ್ಬಿಟ್ಟು ಎಗ್ ಗೊಜ್ಜು ಥರ. ನಾಟ್ ಫುಲ್ಲಿ ಗ್ರೇವಿ ಅಲ್ಲ, ಬಟ್ ಸ್ಲೈಟ್ಲಿ ಗೊಜ್ಜು, ಟೊಮೆಟೊ ಗೊಜ್ಜು ಥರ ಇರುತ್ತೆ ಆ ಥರದ್ದು. ಫಸ್ಟು ನಾನು ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹೆಚ್ಕೊಂಡಿದ್ದೀನಿ. ಆ್ಯಂಡ್ ಟೊಮೆಟೊ 1-2 ಹೆಚ್ಕೊಂಡಿದ್ದೀನಿ ದೊಡ್ಡದು. ಆ್ಯಂಡ್ ಅದ್ರ ಜೊತೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕುಟ್ಕೋಬೇಕು. ಸೊ ಫುಲ್ಲು ಕುಟ್ಕೊಂಡ್ರು ನಡೆಯುತ್ತೆ, ಅರ್ಧಂಬರ್ಧ ಕುಟ್ಕೊಂಡ್ರು ನಡೆಯುತ್ತೆ. ಸದ್ಯಕ್ಕೆ ಗೈಸ್ ಮೊಟ್ಟೆ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಬಾಯ್ಲ್ಡ್ ಎಗ್ಸ್ ಇದರಲ್ಲಿ ಯೂಸ್ ಮಾಡೋದು ನಾನು. ಆ್ಯಂಡ್ ಪ್ಯಾನ್ ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಇಲ್ಲ ಘೀ ಹಾಕ್ಕೊಳ್ಳಿ, ನಿಮ್ಮ ಇಷ್ಟ. ಅದಾದಮೇಲೆ ಸಾಸಿವೆ, ಕುಟ್ಟಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಆಮೇಲೆ ಆನಿಯನ್ ಆ್ಯಂಡ್ ಇದು ಹೆಚ್ಚಿಟ್ಕೊಂಡಿರೋ ಅಂಥ ಆನಿಯನ್ನು ಮತ್ತು ಟೊಮ್ಯಾಟೊ ಒಟ್ಟಿಗೆ ಹಾಕ್ಕೊಳ್ಳಿ. ನೋ ನೀಡ್ ಟು ಆ್ಯಡ್ ಸಪ್ರೇಟಾಗಿ ಒಟ್ಟಿಗೆ ಹಾಕ್ಕೋಬೇಕು. ನಾನು ಹಾಕ್ಕೊಂಡ್ಬಿಡ್ತೀನಿ ತಾಳಿ. ಇವಾಗ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು. ಆ್ಯಂಡ್ ಇದು ಎಗ್ ಬಾಯ್ಲ್ ಆಗುವಾಗಲೇ ನಾನು ಒಂದು ಸ್ವಲ್ಪ ಸಾಲ್ಟ್ ಕಲ್ಲು ಹಾಕ್ಕೋತಾ ಇದ್ದೀನಿ. ಏನಕ್ಕೆ ಹಾಕೋತಾರೆ ಅಂತ ನನಗೂ ಗೊತ್ತಿಲ್ಲ, ಬಟ್ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ ಎಗ್ಗು ಅಂತ ಹೇಳ್ತಾರೆ. ಇವಾಗ ಇದು ಒಂದು ಸ್ವಲ್ಪ ಹುರಿದಂಗಾಗಿದೆ ಗೈಸ್. ಅದು ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗೋ ಥರ ಆಗಿದೆ. ಇವಾಗ ನಾವು ಇಲ್ಲೊಂದು ಸ್ವಲ್ಪ ಇದು ಮಸಾಲೆ ತೊಗೊಂಡಿದ್ದೀನಿ. ಅಂದರೆ ಅರಿಶಿನ, ಮೆಣಸು, ಚಿಕನ್ ಮಸಾಲ, ಇದು ಧನಿಯಾ ಪೌಡರ್, ಇದು ರೆಡ್ ಚಿಲ್ಲಿ ಪೌಡರ್, ಇಷ್ಟನ್ನು ಹಾಕ್ಕೊಳ್ಬೋದು. ಆ್ಯಂಡ್ ಖಾರ ನಿಮ್ಮ ಇಷ್ಟ ಬಂದಂಗೆ ಹಾಕ್ಕೊಳ್ಳಿ. ಇನ್ನೊಂಚೂರು ಜಾಸ್ತಿ ಖಾರ ಇಷ್ಟ ಇದೆ ಅಂತ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ.
ಸಾಲ್ಟ್ ಕೂಡ ಇವೆಲ್ಲ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಯಾಕೆಂದರೆ ಆಯಿಲ್ ಜಾಸ್ತಿ ಹಾಕ್ತಿಲ್ಲ ಅಲ್ಲ, ಸೊ ವಾಟರ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಸ್ವಲ್ಪ ವಾಟರ್ ಹಾಕಿ ಜಾಸ್ತಿ ಹಾಕ್ತೀವಿ. ಇದಾಗ್ತಿದೆಯಲ್ಲ, ಇದಾಗಬೇಕಾದ್ರೆ ಒಂದು ಸ್ವಲ್ಪ ಸ್ಮ್ಯಾಶರ್ ಅಥವಾ ನೀವು ಮಜ್ಜಿಗೆ ಕಡೆ ಅದೇನಿದೆ ಅದರಲ್ಲಿ ಹೀಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸೊ ದಟ್ ಟೊಮ್ಯಾಟೊ ಮತ್ತು ಈರುಳ್ಳಿ ಗೊಜ್ಜು ಥರ ಆಗಲಿ ಅಂತ ಅಷ್ಟೇ. ಸೊ ಇದನ್ನು ಸ್ಮ್ಯಾಶ್ ಮಾಡ್ಕೊಂಡು ಚೂರು ನೀರು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಗೊಜ್ಜು ಥರ ಇರಲಿ ಅಂತ ಹೇಳ್ಬಿಟ್ಟು. ತುಂಬ ಡ್ರೈ ಆಗಿರಬಾರ್ದು ಇದು. ಗೈಸ್ ಇವಾಗ ರೆಡಿ ಆಗಿದೆ. ಮೊಟ್ಟೆ ಸಿಪ್ಪೆ ಎಲ್ಲ ಸುಟ್ಕೊಂಡು ರೆಡಿ ಮಾಡಿದ್ದೀನಿ. ಗೊಜ್ಜು ರೆಡಿ ಆಗಿದೆ. ಈಗೇನು ಮಾಡಬೇಕು ಅಂದರೆ ಮೊಟ್ಟೆನ ಹಾಫಾಗೆ ಕಟ್ ಮಾಡ್ಕೋಬೇಕು. ಹಾಫು ಅಥವಾ ಕ್ವಾರ್ಟರು ಹೆಂಗಾರು ಕಟ್ ಮಾಡ್ಕೋಬೋದು, ಅಥವಾ ಹೋಲ್ ಮೊಟ್ಟೆನೇ ಹಾಗೆ ಹಾಕ್ಕೋಬೋದು. ಹಿಂಗೆ ಹಾಫ್ ಥರ ಕಟ್ ಮಾಡ್ಕೋತಾ ಇದ್ದೀನಿ ನಾನು. ಹಿಂಗೆ ಏನಿಲ್ಲ, ಹಿಂಗೆ ತೊಗೊಂಡು ಹಿಂಗೆ ಪ್ಲೇಸ್ ಮಾಡಬೇಕು ಗೈಸ್. ಒಂದು ಸ್ವಲ್ಪ ಗೊಜ್ಜನ್ನ ಇದ್ರ ಮೇಲೆ ಸುಮ್ಮನೆ ಸ್ವಲ್ಪ ಹಿಂಗೆ ಹಾಕಬೇಕು ಗೈಸ್. ಹಾಗೆ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ರೆ ಮುಗೀತು ಗೈಸ್. ಎಗ್ ಗ್ರೇವಿ ಇಸ್ ರೆಡಿ ಆ್ಯಂಡ್ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಭವಿಷ್ಯ ಕೂಡ ಆಲ್ರೆಡಿ ಬರ್ತಾ ಇದ್ದಾಳೆ. ಆ್ಯಕ್ಚುಲಿ ಕಾಲೇಜ್ಗೆನೇ ಕೊಟ್ಟು ಕಳ್ಸೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಭವಿಷ್ಯ ಸಡನ್ ಬರ್ತೀನಿ ಅಂತ ನೀನೊಬ್ಳೆ ಮಿಸ್ಕುಕ್ ಮಾಡ್ತಾ ಅಂದರೆ ಅವರು ಮಾಡಿದ್ರು, ಬಟ್ ಆದರೆ ಅದೆಲ್ಲ ಕಾಣಿಸಲ್ಲ ಆ ಥರದ್ದು. ನಾನು ಮರ್ತೇವೆ. ಓಕೆ, ಇವಾಗ ಭವಿಷ್ಯಂಗೆ ಊಟ ಹಾಕ್ಕೊಡ್ಬೇಕು. ಚಪಾತಿ ಮಾಡ್ತೀನಿ ಅಂತ ಅವಳಿಗೆ ಕೊಟ್ಬಿಟ್ಟು ಹೇಗಿದೆ ಅಂತ ಹೇಳಿಬಿಟ್ಟು ಅವಳ ಹೇಳ್ತಾಳೆ ಗೈಸ್. ತಗೋತೀನಿ. ಭವಿಷ್ಯ ಡ್ಯಾನ್ಸ್ ಮುಗಿಸ್ಕೊಂಡು ಬಂದಿದ್ದಾಳೆ. ಹಾಂ, ಅವಳದು ಡ್ಯಾನ್ಸ್ದು 2 ಸ್ಟೆಪ್ ಮಿಸ್ ಆಗಿದ್ದಕ್ಕೆ ಬೇಜಾರು ಮಾಡ್ಕೊಂಡು. 2 ಅಲ್ಲಮ್ಮ, ಇವಾಗ ಸ್ಟಡೀಸ್ನಲ್ಲಿ ಒಂಚೂರು ನೋಡಿದ್ರೆ ವಾಂತಿ ಮಾಡಿಬಿಡ್ತೀಯ. ಏನಾಗಲ್ಲ, ಸುಮ್ಮನೆ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡುತ್ತೆ. ಮೊಟ್ಟೆ ಜೊತೆ ತಿನ್ನು ಇಂದ ಚೆನ್ನಾಗಿದೆಯಾ ಏನೋ. ಅವಳಿಗೆ ಇವಾಗ ಏನು ಕೊಟ್ಟರು ಮಕ್ಕ ಹಂಗೆ ಇರುತ್ತೆ. ಗೈಸ್, ನಮ್ಮ ಭವಿಷ್ಯಂಗೆ ಸಾಂತ್ವನ ಹೇಳ್ತಾ ಇದ್ದೆ. ನಂದು ಚಪಾತಿ ಇಲ್ಲಿ ಸೀದೋಗಿದೆ, ಆದರೆ ನಾನು ಇದು ಬಿಸಾಕಲ್ಲ. ಇದು ಸೀದೋಗಿರೋ ಪಾರ್ಟ್ ಮಾತ್ರ ತೆಗೆದುಬಿಟ್ಟು ನಾನೇ ತಿಂತೀನಿ. ಇಲ್ಲಿ ಚಪಾತಿ ಹಾಕ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಮಾತಾಡ್ತಿದ್ದೀನಿ. ಇವತ್ತಾಯಿತು ಗೈಸ್. ಇವಾಗ ನಮ್ಮ ಯಜಮಾನ್ರು ಬಂದಿದ್ದಾರೆ. ರೀ ನಿಮ್ಗೊಂದು ಚಾಲೆಂಜ್ ಮಾಡ್ತೀರಾ? ನಾನು ಹೇಳೋದನ್ನ ಮಾಡಬೇಕು, ಓಕೆನಾ? ವರ್ಷ ನೀನೇನು ಹೇಳ್ಕೊಡ್ಬಾರ್ದು. ತೊಗೊಳ್ಳಿ, ಯಾವ್ದಾರಕ್ಕೊಂದು ಕಲರ್ ತೊಗೊಳ್ಳಿ. ಇದೇ ತೊಗೊಳ್ಳಿ, ಸೇಮ್ ಕಲರ್ ಇದ್ದಂಗಿರುತ್ತೆ ಆಯಿತಾ? ಡ್ರಾ ಅ ಸ್ಮೈಲಿ ಆನ್ your chin. ನೋಡ್ಕೊಂಡೆ ಡ್ರಾ ಮಾಡಿ, ಆದರೆ ಮಾಡಲಿಲ್ಲ. ನೀವು ಮಾಡಿದ್ದೇನೆ. ನೀನು ಮಾಡು, ನಂಗೆ ಗೊತ್ತಾಯ್ತಾ? ಡ್ರಾ ಅ ಸ್ಮೈಲಿ ಆನ್ ಯೋರ್ ಚಿನ್. ಅಯ್ಯೋ, ಆಗೋಯ್ತು. ಒಂದೇ ಸರಿ ಚಾನ್ಸ್ ಅದಕ್ಕೆ. 2ನೇ ಸತಿ ಏನಕ್ಕೆ ಕೇಳಿದೆ ಮತ್ತೆ? ಮಾಡ್ದಪ್ಪ ನೀನು. ಇಲ್ಲ, ಡ್ರಾ ಯೋರ್ ಸ್ಮೈಲಿ ಆನ್ ಯೋರ್ ಚಿನ್ ಅಂತ ನಾನು ಚೀಕ್ ಮೇಲೆ ಬರ್ಕೊಂಡ್ರೆ ನೀವು ಅಪ್ಪ ಇಲ್ಲಿಗೆ ಹೋಯ್ತು. 2ನೇ ಸತಿ ಬಿಡು. ಅಲ್ಲ, 2ನೇ ಸತಿ ಆಗತ್ತೆ, ಎಲ್ಲಾನು ಇದೆ.
ನಾನೇನ್ ದಡ್ಡ ಅಂತ ತಿಳ್ಕೊಂಡಿದ್ಯಾ ಅಲ್ಲ, ಮೊದಲನೇ ಸರಿನೇ ಅಲ್ಲ ಮಾಡ್ಬೇಕಾಗಿತ್ತು. ನಿಮ್ಮಮ್ಮ ಏನ್ ಮಾಡಿದ್ರೆ ಅಲ್ಲೇ ಅಂತ ನಾನು ಅನ್ಕೊಂಡೆ ಭವಿಷ್ಯ. ಅದೇ ಅದಕ್ಕೆ ನಾನು ಮಾಡ್ಕೊಂಡಂಗ್ ಮಾಡಿ ಅಂತ ಹೇಳಿಲ್ಲ, ನಾನು ಹೇಳ್ದಂಗ್ ಮಾಡಿ ಅಂತ ಹೇಳ್ದೆ. ಹೇಳ್ದಂಗೆ ರೈಸ್ ಒಂದು ಶಾರ್ಟ್ ನಾನು ನೋಡಿದ್ದೆ ಆಕ್ಚುಲಿ ವಿಡಿಯೋನ ಎಲ್ಲೋ, ಅದಕ್ಕೆ ನೋಡೋಣ ಮಾಡೋಣ ಅಂತ ಹೇಳ್ಬಿಟ್ಟು Stapler ಅಲ್ಲಿ? ಎಷ್ಟು ಚೆನ್ನಾಗಿ ಸ್ಟೇಪ್ಲರ್ ಅಲ್ಲಿ ಇದ್ರಲ್ಲಿದೆ. ಒರ್ಸ್ಕೊಳ್ಳಿ ಹೋಗುತ್ತೆ ಎಲ್ಲ ಪಕ್ಕಕ್ಕೆ ಇಲ್ಲಿ. ಅದು ಮೇನ್ಲಿ ಚಿನ್ ಮೇಲೆ ಬರ್ಕೋಬೇಕಾಗಿತ್ತು ಅಷ್ಟೇ. ಅಷ್ಟೇ ಗಾಯ್ಸ್, ನಮ್ಮ ಯಜಮಾನ್ರು ಇವಾಗ ಬಂದರು, ಇವಾಗ ಊಟ ಮಾಡ್ತಾರೆ ಮೊಸರನ್ನ. ನಮ್ಮ ಭವಿಷ್ಯ ಇವಾಗ ಓಕೆ ಆಗಿದ್ದಾಳೆ, ಓದ್ಕೋತಾ ಇದ್ದಾಳೆ. ಬಾಮ್ಮ ಹೋಗೋಣ, ತಿನ್ಬೋಣ ಬಾ. ತಂದೈತಾ ಆಲ್ರೆಡಿ ಗೈಸ್ ಇವತ್ತು ವೆಡ್ನೆಸ್ಡೇ ಅಲ್ವಾ ಗೈಸ್, ಹಂಗೆ ಒಂದು ಚಾಕ್ಲೇಟ್ ಕೊಡ್ತೀಯಾ? ಓ. ಅದಕ್ಕೋಸ್ಕರ ನಮ್ಮ ಭವಿಷ್ಯಂಗೆ ಬಿರಿಯಾನಿ ಅಂದರೆ ನನಗೂ ಇಷ್ಟ. ಆ್ಯಕ್ಚುಲಿ ಬಿರಿಯಾನಿ ಅಂದರೆ ನಮ್ಮ ಭವಿಷ್ಯಂಗೆ ಜಾಸ್ತಿ ಇಷ್ಟ. ಸೊ ತೊಗೊಂಬರ್ಲಿಲ್ವಲ್ಲ, ಅದಕ್ಕೆ ಕೇಳ್ತಾ ಇದ್ದಾರೆ ತಿನ್ನುವಂತೆ ತೊಗೊಬರ್ತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವಾಗ ಅಪ್ಪ ಮಗಳು ತೊಗೊಬರೋದಕ್ಕೆ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೊಂದು ಚಾಲೆಂಜ್ ಹಾಗೆ ಹುಡುಕ್ತೀನಿ, ಅವಾಗ ನಮ್ಮ ಯಜಮಾನ್ರು ಮಾಡ್ತಾರೆ. ಮಾಡ್ತೀನಿ ಇವಾಗ ಸದ್ಯಕ್ಕೆ ನಮ್ಮ ಯಜಮಾನ್ರು ಮತ್ತು ಭವಿಷ್ಯ ಹೊರಗಡೆ ಹೋಗಿ ತೊಗೊಬರ್ತಾರೆ. ಗೈಸ್ ಬಿರಿಯಾನಿ ತೊಗೊಬಂದ್ಬಿಟ್ಟಿದ್ದಾರೆ. ಭವಿಷ್ಯ ಚಿಕ್ಕ ವಯಸ್ಸಲ್ಲಿ ಹಿಂಗೆ ಹಿಂಗೆಲ್ಲ ಹಿಂಗೆ ತಾನೇ ಬಿರಿಯಾನಿ ತಿಂತಾರೆ ಭವಿಷ್ಯ. ಬಿರಿಯಾನಿ ಗೈಸ್ ನೋಡಿ, ಆಮ್ಲನ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೀರು, ಉಪ್ಪು ಅಂದರೆ ಬಿಸಿ ಮಾಡಿರೋ ನೀರು, ತಣ್ಣಗಾದ್ಮೇಲೆ ಉಪ್ಪು ಮತ್ತು ವೆನೆಗರ್ ಹಾಕಿದ್ರೆ ಎಷ್ಟು ಡೇಸ್ ಕೂಡ ಇಟ್ಕೋಬೋದು. ಆ್ಯಂಡ್ ಸಾಲ್ಟ್ ಎಲ್ಲ ಹಿಡ್ದು ನಲ್ಲಿಕಾಯಿ ಇರುತ್ತೆ, ಸಕ್ಕದಾಗಿರುತ್ತೆ. ಅದಾದಮೇಲೆ ಮಜ್ಜಿಗೆಗೆ ನೀವು ಬೇಕಾದ್ರೆ ಮಿಕ್ಸಿಗೆ ಗ್ರೈಂಡ್ ಮಾಡಿಕೊಂಡು ನಲ್ಲಿಕಾಯಿ ಮಜ್ಜಿಗೆ ಮಾಡ್ಕೊಂಡು ಕುಡಿದ್ರೆ ಸಕ್ಕದಾಗಿರುತ್ತೆ. ನಲ್ಲಿಕಾಯಿ ಮಜ್ಜಿಗೆ ಮಾಡ್ಕೊಡಲ್ವಾ ನಾನು? ಅದು ಚೆನ್ನಾಗಿರಲ್ಲ. ನಾನು ಏನೆಲ್ಲ ಮಾತಾಡೋಣ, ಬರೀ ಓಳು ಅಂತಿದ್ದೀರಾ? ನೀನು ಯಾವ ಟಾಪಿಕ್ ಮಾತಾಡ್ತಿದ್ದ ನನಗೇನು ಗೊತ್ತು. ಓಕೆ ಗೈಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವ್ಲಾಗ್. Until next time, take care. Bye. See you guys. Bye.